ಜಯಂತ್ ಅವರದ್ದು ಎನ್ನಲಾದಂತಹ ಮನೆ ಅಲ್ಲಿಗೆ ಕರ್ಕೊಂಡು ಬಂದಿದ್ರು. ಬಾಗಲಗುಂಟೆ ಪೊಲೀಸರ ಜೊತೆ SIT ಅಧಿಕಾರಿಗಳಿದ್ದಾರೆ. ಈಗಾಗಲೇ ಸೋಕೋ ಟೀಮ್ ಅನ್ನು ಕೂಡ ಕರೆದೊಯ್ದಿದ್ದಾರೆ SIT ಅಧಿಕಾರಿಗಳು. ಬಾಡಿಗೆ ಮನೆಯಲ್ಲಿ ಜಯಂತ್ ಇದ್ದಂತಹ ಮನೆ ಅದು ಅಂತ ಹೇಳಲಾಗ್ತಾ ಇದೆ. ಆ ಮನೆಯಲ್ಲಿ ಶೋಧ ನಡೆಸಿದಾರ. ಈ ಜಯಂತ್ ಪೀಣ್ಯದಲ್ಲಿ ಈ ಬಾಡಿಗೆ ಮನೆಯಲ್ಲಿ ಇದ್ನ. ಬ್ಯಾಕ್ ಟು ನಾಗೇಂದ್ರ ಬಾಬು. ಓಟ್ ಯು ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಪೊಲೀಸರು ನಿಂತಿದ್ದಾರೆ. ಅದೇ ಮನೆ ಇರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಪೊಲೀಸರು ಆ ಮನೆಯಲ್ಲಿರುವಂಥ ಹಿನ್ನೆಲೆಯಲ್ಲಿ ಅದೇ ಇರಬಹುದು ಅಂತ ಕೂಡ ಅಂದಾಜಿಸ್ಬೋದು. ಆದರೆ ಇದು ಯಾರ ಮನೆ ಅನ್ನೋದು ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಈಗ ಇರುವಂಥ ನಾವೇನು ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ, ಪೊಲೀಸರು ಕೂಡ ಅಲ್ಲಿದ್ದಾರೆ. ಜೊತೆಗೆ ಸೋಕೋ ಟೀಮ್ ಆಗಿರ್ಬೋದು ಅಥವಾ SIT ಅಧಿಕಾರಿಗಳ ತಂಡ ಬಂದಂತಹ ವಾಹನ ಕೂಡ ಇದೇ ರಸ್ತೆಯಲ್ಲಿ ಇರುವಂಥದ್ದು. ನೋಡಿ, ಇನ್ನು ಒಂದು ಜಾಗದಲ್ಲಿ ಒಂದು ಮನೆಗೆ ಕರ್ಕೊಂಡು ಬಂದು, ಇದು BHEL ಮಿನಿ ಕಾಲೋನಿ 19ನೇ B ಅಡ್ಡ ರಸ್ತೆ ಮಲ್ಲಸಂದ್ರದಲ್ಲಿ ಇರುವಂಥ ಜಾಗ. ಈ ಒಂದು ಜಾಗದಲ್ಲಿ SIT ತನಿಖಾ ತಂಡ ಚಿನ್ನೇನನ್ನು ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನು ಅಂದರೆ ಮನೆಯಲ್ಲಿ ತಲಾಶ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇನ್ನು ನಾವೇನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಶ್ರೀಲಕ್ಷ್ಮಿ, ಅದೇ ಮನೆ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಇಲ್ಲೂ ಕೂಡ ಯಾರಿಗೂ ಗೊತ್ತಿಲ್ಲ ಯಾವ ಮನೆ ಅನ್ನೋದು. ನೋಡಿ, ಅಲ್ಲಿ ಅಧಿಕಾರಿಗಳು ಅಲ್ಲೇ ಕೂತಿದ್ದಾರೆ. ನೋಡಿ, SIT ತನಿಖಾ ತಂಡದ ಅಧಿಕಾರಿ ನೋಡಿ, ಶ್ರೀಲಕ್ಷ್ಮಿಗ ಇಲ್ಲಿ ಕೂತಿದ್ದಾರೆ. ಈಗ ಸೈಮನ್ ಸರ್ ಕೂತಿದ್ದಾರೆ. SP ಸೈಮನ್ ಸರ್ ಕೂತಿರೋಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೈಮನ್ ಸರ್ ಒಂದು ದಾಖಲೆಯನ್ನು ಕೂಡ ಅಲ್ಲಿ ನೋಡ್ತಿದ್ದಾರೆ. ಅಲ್ಲಿ ನೋಡಿ, ಇಲ್ಲಿ ಮೆಟ್ಲ ಮೇಲೆ ಅದೇ ಒಂದು ಮನೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ. ನೋಡಿ, ಅಲ್ಲಿ ಆ ಒಂದು ಮನೆ ಒಳಗಡೆ ಹೋಗ್ತಿದ್ದಾರೆ. ಅದೇ ಒಂದು ಮನೆ ಮಲ್ಲಸಂದ್ರದಲ್ಲಿರುವಂಥ ಮನೆ. ಆ ಒಂದು ಮನೆಯಲ್ಲಿ ಈಗ ನೋಡಿ, ಆ ಸೋಕೋ ಟೀಮ್ನ ಕರ್ಕೊಂಬಂದಂಥ ಒಬ್ಬ ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿ ಹೋಗ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಸೈಮನ್ ಸರ್ ಇದ್ದಾರೆ. ಒಂದು SIT SP ಆಗಿರುವಂಥ ಸೈಮನ್ ಸರ್ ಇದ್ದಾರೆ. ನೋಡಿ, ಅಲ್ಲಿ ಅಣ್ಣ ಒಂಚೂರು ನೋಡಿ, ಅಲ್ಲಿ ಸೈಮನ್ ಸರ್ ಕೂತಿದ್ದಾರೆ. ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಂಪೂರ್ಣವಾಗಿ SIT ತನಿಖಾ ತಂಡ, ಸಂಪೂರ್ಣವಾಗಿ ಅಶ್ವಿನಿ SIT ತನಿಖಾ ತಂಡ ಆ ಒಂದು ಮನೆ ಒಳಗಡೆ ಇದೆ. ಮನೆ ಒಳಗಡೆ ಒಂದಷ್ಟು ತಲಾಶ್ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಚಿನ್ನೇನನ್ನು ಕರ್ಕೊಂಡು ಆ ಮನೆ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಮುಂಜಾನೆ ಇಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಮಂಜು ಅವರು ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನೋಡಿ, ಆ ಒಂದು ಜಾಗ ನೋಡಿ. ಇಲ್ಲಿ ಬಾಗಲಗುಂಟೆ ಪೊಲೀಸರು ಇಲ್ಲಿ ಒಂದಷ್ಟು ಸಹಾಯವನ್ನು ಅಂದರೆ SIT ತನಿಖಾ ತಂಡಕ್ಕೆ ಬೇಕಾಗಿರುವಂಥ ಸಹಾಯವನ್ನು ಅವರು ಕೂಡ ಮಾಡ್ತಾರೆ. ನೋಡಿ, ಈಗ ಅಲ್ಲಿ ಸೈಮನ್ ಸರ್ ಅಲ್ಲಿ ತಮ್ಮ ತಂಡದ ಜೊತೆಯಲ್ಲಿ ಮಾತಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ವಿ. SIT ತನಿಖಾ ತಂಡದ ಅಧಿಕಾರಿ SP ಆಗಿದ್ದಾರೆ ಅವರು. ಆ ಒಂದು ಜಾಗದಲ್ಲಿ ಸೈಮನ್ ಅವರು ಕೂಡ ಈಗ ಒಳಗಡೆ ಪ್ರವೇಶ ಮಾಡ್ತಿದ್ದಾರೆ. ನೋಡ್ಬೋದು, ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಸೈಮನ್ ಅವರು ಈಗ ಒಳಗಡೆ ಹೋಗ್ತಾರೆ. ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಆ ಕಡೆ ನೋಡಿ, ಅಲ್ಲಿ SIT ತನಿಖಾ ತಂಡ ಕೂಡ ಅಲ್ಲಿಗೆ ಒಳ ಪ್ರವೇಶ ಮಾಡಿರುವಂಥ ಜಾಗ, ಒಂದು ಮನೆಯನ್ನು ಕೂಡ ನಾವೀಗ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ನಮ್ಮ ವೀಕ್ಷಕರಿಗೆ. ನೋಡಿ, ಈಗ ಚಿನ್ನೇನನ್ನು ಕರ್ಕೊಂಡು ಅದು ಯಾರಿಗೆ ಸೇರಿದ ಮನೆ ಅನ್ನೋದು ಇನ್ನೂ ಅಧಿಕೃತವಾಗಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಈಗ ಪ್ರಮುಖವಾಗಿ ಇದು ಜಯಂತ್ ಇದ್ದಂಥ ಮನೆ ಅಂತ ಹೇಳಲಾಗ್ತದೆ. ಜಯಂತ್ ಇದೇ ಮನೆಯಲ್ಲಿ ಇದ್ದ ಅನ್ನೋದಾಗಿದ್ದರೆ ಈತನನ್ನು ಅಂದರೆ ಚಿನ್ನೇನನ್ನು ಇಲ್ಲಿಗೆ ಯಾವ ಸಂದರ್ಭದಲ್ಲಿ ಕರ್ಕೊಂಬಂದಿದ್ರು, ಯಾವಾಗ ಕರ್ಕೊಂಬಂದಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವ ಕೆಲಸವನ್ನು ಈಗ SIT ತನಿಖಾ ತಂಡ ಮಾಡುತ್ತೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಈ ಯಾವ ಸಂದರ್ಭದಲ್ಲಿ ಬಂದಿದ್ದ ಅಂದರೆ ಚಿನ್ನೆಯ ಇದೇ ಮನೆಗೆ ಬಂದಿದ್ದ, ಈತನ ಈ ಮನೆಗೆ ಬಂದಿರೋದಕ್ಕೆ ಏನು ಸಾಕ್ಷಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ SIT ತನಿಖಾ ತಂಡ ನೋಡಿ ಆ ಚಿನ್ನೇನನ್ನು ನೋಡಿ, ಈಗ ಚಿನ್ನೇನಿಗೆ ಮುಖಕ್ಕೆ ಇಲ್ಲೂ ಕೂಡ ಚಿನ್ನೇನನ್ನು ಮುಸುಕನ್ನು ಕೂಡ ಹಾಕಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಶ್ರೀಲಕ್ಷ್ಮಿ ನೋಡಿ, ಇಲ್ಲಿ ಚಿನ್ನೇನಿಗೆ ಮುಖಕ್ಕೆ ಮಾಸ್ಕನ್ನು ಹಾಕಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಈ ಒಂದು ಮನೆಯ ಬಳಿ ಕರ್ಕೊಂಡು ಬರೋವರೆಗೂ ಕೂಡ ಆತನ ಮುಖದಲ್ಲಿ ಮುಸುಕು ಇರಲಿಲ್ಲ. ಆದರೆ ಈಗ SIT ತನಿಖಾ ತಂಡ ಮೇಲ್ಭಾಗಕ್ಕೆ ಹೋಗುವಂಥ ಕೆಲಸಗಳಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಚಿನ್ನೇನಿಗೆ ಈಗ ಸದ್ಯಕ್ಕೆ ಮುಸುಕನ್ನು ಹಾಕಿ ಅಲ್ಲಿ ವಿಚಾರಣೆ ನಡೆಸಲಾಗ್ತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಯಾರಿಗೆ ಸೇರಿದ ಮನೆ ಅಥವಾ ಇಲ್ಲಿ ಬಾಡಿಗೆ ಮನೆಯಲ್ಲಿ ಏನಾದರೂ ವಾಸವಿದ್ರ ಜಯಂತ್ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಇಲ್ಲಿ SIT ತನಿಖಾ ತಂಡ ಸಂಪೂರ್ಣವಾಗಿ 3ನೇ ಮಹಡಿಯಲ್ಲಿರುವಂಥ ಜಾಗಕ್ಕೆ ಹೋಗಿ ಅಲ್ಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ನಾವು ಗಮನಿಸಿದ್ವಿ
ಚಿನ್ನೆಯನನ್ನು ಮುಸುಕು ಹಾಕಿಕೊಂಡು ಬಸ್ಸಲ್ಲಿ ಕರ್ಕೊಂಡ್ಬರ್ತಾ ಇಲ್ಲ. ಆದರೆ ಇಲ್ಲಿಗೆ ಕರೆದುಕೊಂಡು ಬಂದ ಬಳಿಕ ಆತನಿಗೆ ಮುಸುಕು ಹಾಕ್ಕೊಂಡು ಹೊರಗಡೆ ಕರ್ಕೊಂಡ್ಬಂದಿದ್ದನ್ನು ನಾವು ಈಗಷ್ಟೇ ನೋಡಿದ್ದೀವಿ. ನೋಡಿ ಇಲ್ಲಿ ಪ್ರಮುಖವಾಗಿ ಏನಣ್ಣ ನನಗೆ ಕನ್ಸು ಬಿದ್ದಿತ್ತ ನನಗೆ ಕನ್ಸು ಬೀಳುತ್ತಾ ನನಗೆ ಹೇಳಿ ಮಂಜು ನೋಡಿ. ಈಗ ನೋಡಿ ಪ್ರಮುಖವಾಗಿ ಆ ಒಂದು ಜಾಗದಲ್ಲಿ ಕರ್ಕೊಂಡು ಬಂದು ಆತನ ಒಂದು ಮನೆಯಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮೇಲ್ಗಡೆ ಕೂಡ ಅಧಿಕಾರಿಗಳಿದ್ದಾರೆ. ಮೇಲ್ಗಡೆ ಅಧಿಕಾರಿಗಳ ತಂಡ ಕೂಡ ನಡೆಸೋದಕ್ಕೆ SIT ತನಿಖಾ ತಂಡ ಮುಂದಾಗಿರೋದು. ಅಷ್ಟೇ ಅಲ್ಲದೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಮನೆಯ ಒಳಭಾಗದಲ್ಲಿ ಮನೆಯ ಒಳಗಡೆ ಇದ್ದಾರೆ. ಆ ಒಂದು ರೂಮಿನ ಮನೆಯಲ್ಲಿ ಇದು ಬಾಡಿಗೆ ಮನೆನ ಅಥವಾ ಯಾರಿಗೆ ಸಂಬಂಧಪಟ್ಟಿದ್ದು ಮನೆ ಅನ್ನೋದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಇಲ್ಲ. ಆದರೆ ಇದು ಜಯಂತ್ ಇರ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇಲ್ಲಿ ಒಂದು ಕಡೆ ಬಾಗಲಕೋಟೆ ಪೊಲೀಸರ ಸಹಾಯವನ್ನು ಪಡೆದುಕೊಂಡು SIT ತನಿಖಾ ತಂಡ ಈಗ ಇಲ್ಲಿ ಇರುವಂಥ ಮಲ್ಲಸಂದ್ರ ನೋಡಿ, ಇಲ್ಲಿ ಬೋರ್ಡ್ ಕೂಡ ಕಾಣಿಸ್ತಾ ಇದೆ. ಮಲ್ಲಸಂದ್ರ ವಾರ್ಡ್ ನಂಬರ್ 13 BHEL ಮಿನಿ ಕಾಲೋನಿಯಲ್ಲಿರುವಂಥ ಈ ಒಂದು ನಿವಾಸದಲ್ಲಿ ಈಗ ತಲಾಶನ್ನು ನಡೆಸೋದಕ್ಕೆ SIT ತನಿಖಾ ತಂಡ ಮುಂದಾಗಿದೆ. ವಿಡಿಯೋಗ್ರಫಿಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ಸೋಕೋ ಟೀಮ್ ಕೂಡ ಇದೆ, ಸೀನ್ ಆಫ್ ಕ್ರೈಮ್ ಆಫೀಸರ್ ಟೀಮ್ ಅಂತ ಏನು ಕರಿತೀವಿ, ಅವರು ಕೂಡ ಒಂದಷ್ಟು ಸಿಗುವಂಥ ವಸ್ತುಗಳನ್ನು ಸೀಸ್ ಮಾಡುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಹೋಗ್ತಾರೆ. ಇದರ ಜೊತೆಗೆ ನಾವು ಗಮನಿಸಿದಂತೆ ಬೆಂಗಳೂರಿಗೆ ಎಂಟ್ರಿ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ವಿಡಿಯೋಗ್ರಫಿಯನ್ನು ಕೂಡ SIT ತನಿಖಾ ತಂಡ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ಒಳಗಡೆ ಕೂಡ ನೋಡಿ ಮುಸುಕ ನಾವು ರಿಪಬ್ಲಿಕ್ ಕನ್ನಡ ನೆಲಮಂಗಲದಿಂದ ಕೂಡ ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಾಗ ಈ ಒಂದು ಜಾಗಕ್ಕೆ ಬಂದು ತಲುಪೋವರೆಗೂ ಕೂಡ ಆತನಿಗೆ ಮುಸುಕನ್ನು ಹಾಕಿರಲಿಲ್ಲ. ಆದರೆ ಇಲ್ಲಿಗೆ ಬಂದ ಬಳಿಕ ಈಗ ನಾವು ಹೊರಗಡೆ ಕರ್ಕೊಂಡ್ಬಂದ ಸಂದರ್ಭದಲ್ಲಿ ಆತನಿಗೆ ಮುಸುಕನ್ನು ಹಾಕಿಸಿ ಹೊರಗಡೆ ಕರ್ಕೊಂಬರಲಾಯಿತು. ಆದರೆ SIT ತನಿಖಾ ತಂಡ ಆತನನ್ನು ವಾಪಸ್ ಮನೆಯೊಳಗೆ ಕಳಿಸಿ ಅವರೇ ಮೇಲ್ಗಡೆ ಹೋಗಿ ಪರಿಶೀಲನೆಯನ್ನು ಮಾಡಿ ಈಗಷ್ಟೇ ಕೆಳಗಡೆ ಬಂದ್ದಾರೆ. ಈಗ ಮನೆ ಒಳಗಡೆ ತಲಾಶ್ ಅಂತ ನಡೀತಾ ಇದೆ. ಎಷ್ಟೊತ್ತರೆಗೂ ಈ ತಲಾಶ್ ನಡೆಯುತ್ತೆ, ಈ ಮನೆ ಯಾರ್ದು ಅನ್ನೋದು ಇನ್ನಷ್ಟೇ ಅಧಿಕೃತವಾದಂಥ ಮಾಹಿತಿ ಹೊರಬರಬೇಕಿದೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ನೋಡ್ತಾ ಇದ್ದೀವಿ SIT ತನಿಖಾ ತಂಡ ಮಲ್ಲಸಂದ್ರದ ಮನೆಯೊಂದರ ಒಳಗೆ ಹೋಗಿ ಶೋಧವನ್ನು ನಡೆಸ್ತಾ ಇದೆ. ಅದರ 3ನೇ ಫ್ಲೋರ್ ಮೇಲೂ ಕೂಡ ಸೀದಾ ಹೋಗಿ ಹತ್ತಿ ಚೆಕಿಂಗ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಚಿನ್ನಯ್ಯನನ್ನು ಕೂಡ ಮನೆ ಒಳಗಡೆ ಮುಸುಕು ಹಾಕಿ ಕರ್ಕೊಂಡು ಹೋಗಿದ್ದಾರೆ. ಇದು ಯಾರ ಮನೆ ಹಾಗಾದರೆ? ಮಲ್ಲಸಂದ್ರದಲ್ಲಿ ಇದು 2ನೇ ಮನೆ ಈ ರೀತಿ ಇವರು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಇದು ಯಾರ ಮನೆ ಮತ್ತು ಮೇಲೆ ಹತ್ಕೊಂಡು ಹೋಗಿದ್ದು ಯಾವ ಕಾರಣಕ್ಕೋಸ್ಕರ? SIT SP ಸೈಮನ್ ಅವರು ಅಲ್ಲಿ ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ರು. ಯಾವ ಆಯಾಮದಲ್ಲಿ ಹಾಗಾದರೆ ತನಿಖೆ ನಡೀತಾ ಇದೆ ಅನ್ನುವಂತಹ ಕುತೂಹಲ ಗರಿಗೆದರಿದೆ. ರಿಪಬ್ಲಿಕ್ ಕನ್ನಡ ಈ ತನಿಖೆಯ ಫಾಲೋ ಅಪ್ ಅನ್ನು ಗ್ರೌಂಡಿಂದಲೇ ಮಾಡ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಿ.